ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಗ್ರೋ ಬ್ಯಾಗ್ನಲ್ಲಿ ಇರುವಂಥ ಅರಶಿನ ಕಂಪ್ಲೀಟಾಗಿ ಒಣಗಿದೆ. ನನ್ನ ಹಾರ್ವೆಸ್ಟ್ ಮಾಡ್ಕೊಬೇಕು. ಇದೇ ಗ್ರೋ ಬ್ಯಾಗಲ್ಲಿ ಇನ್ನೊಂದು 2 ಗಿಡ ಇದೆ. ಆ್ಯಂಡ್ ನಾನು ಪೂಜೆಗೆ ಬಳಸಿದ ಹೂ ಕೂಡ ಇಲ್ಲೇ ರೆಗ್ಯುಲರಾಗಿ ಹಾಕ್ತಿರ್ತೀನಿ ಕೆಲವೊಂದು ಗ್ರೋ ಬ್ಯಾಗ್ಸಿಗೆ. ಆ್ಯಂಡ್ ಇದು ಮಲ್ಬೆರಿ ಪ್ಲಾಂಟ್. ನನ್ನ ಹತ್ರ 2 ಗಿಡಗಳಿದೆ. ಆಲ್ರೆಡಿ ಸೀಸನ್ ಇರೋದ್ರಿಂದ ಸ್ವಲ್ಪ ಹಣ್ಣುಗಳು ರೆಗ್ಯುಲರಾಗಿ ಸಿಗ್ತಾ ಇರತ್ತೆ. ಸೊ ಥ್ರೂ ಔಟ್ ದ ಸೀಸನ್ ಇದು ಸಿಗುತ್ತೆ. ಆಲ್ಮೋಸ್ಟ್ ವರ್ಷಕ್ಕೊಂದು 2-3 ಸಲ ಅಂತೂ ಸಿಗುತ್ತೆ. ಈ ಥರ ಕಪ್ಪಗಾಗಿದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ. ರೆಡ್ ಕಲರ್ ಇದ್ದಾಗ ಏನಾದ್ರು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಹುಳಿ ಇರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಹೂವು ನಾನೇನು ಹಾರ್ವೆಸ್ಟ್ ಮಾಡಲ್ಲ, ನೋಡೋಕೆ ಚೆನ್ನಾಗಿರತ್ತೆ. ಸೊ ಗಿಡದಲ್ಲೇ ಹಾಗೆ ಬಿಡ್ತೀನಿ. ಆ್ಯಂಡ್ ಬೇರೆ ಹೂವೆಲ್ಲ ಕಂಪ್ಲೀಟಾಗಿ ಒಣಗಿದೆ. ಸೊ ಅದನ್ನೆಲ್ಲ ನಾನೀಗ ರಿಮೂವ್ ಮಾಡ್ಕೊಬೇಕು. ಪ್ರೂನಿಂಗ್ ಮಾಡಿ ನೆಕ್ಸ್ಟ್ ಬಿಟ್ಟರೆ ಇದೇ ಗ್ರೋ ಬ್ಯಾಗ್ನಲ್ಲಿ ನೆಕ್ಸ್ಟ್ ಸೀಸನಲ್ಲಿ ಬರುತ್ತೆ. ಇದು ಇನ್ನೊಂದು ಮಲ್ಬೆರಿ ಪ್ಲಾಂಟ್. ಈ ಗಿಡ ಒಂದು ಸ್ವಲ್ಪ ಲೇಟ್ ಆಯಿತು ಅನ್ಸುತ್ತೆ ಈ ಸಲ. ಸೊ ಈಗಷ್ಟೇ ಸ್ವಲ್ಪ ಹಣ್ಣುಗಳು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು 2 ಸ್ಟೆಮ್ ಕಟ್ಟಿಂಗಿಂದನೇ ನಾನು ಬೆಳೆಸಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡಿ ಹಿತ್ತಲವರೆಕಾಯಿ ಸೀಡ್ಸಿಗೆ ಹಾಗೆ ಬಿಟ್ಟಿದೆ, ಬಹಳಷ್ಟು ಸೀಡ್ಸ್ ಆಗಿದೆ. ಆ್ಯಂಡ್ ಇದು ಇನ್ನೊಂದು ವೆರೈಟಿ ಹೂವು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಅಷ್ಟೇ 2 ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಶುಂಠಿ. ಇದು ಹಾರ್ವೆಸ್ಟ್ ಮಾಡ್ಕೊಳೋಕ್ಕೆ ತುಂಬ ಕಷ್ಟ, ಬಿಕಾಸ್ ಒಂದು 2-3 ಗಿಡ ಒಂದೇ ಗ್ರೋ ಬ್ಯಾಗ್ನಲ್ಲಿದ್ದರೆ ಹೀಗೆ ಆಗೋದು. ಆ್ಯಂಡ್ ಇದು ಬೋಗನ್ವಿಲ್ಲಾ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಕಂಪ್ಲೀಟಾಗಿ ಒಣಗಿತ್ತು. ಸೊ ಈಗ ಮತ್ತೆ ಹೊಸ ಸೀಸನ್ನೆಲ್ಲ ಬರ್ತಾ ಇದೆ. ಈ ಗ್ರೋ ಬ್ಯಾಗ್ನಲ್ಲಿ ಬಹಳಷ್ಟು ಬೇರೆ ಗಿಡಗಳಿದೆ ಅಲ್ಲ, ಅದು ರಿಮೂವ್ ಮಾಡ್ಕೊತಾ ಇದ್ದೀನಿ. ಕೇರ್ಫುಲ್ಲಾಗಿ ರಿಮೂವ್ ಮಾಡ್ಕೊಬೇಕು, ಯಾಕಂದರೆ ಇದರಲ್ಲಿ ತೊಂಡೆಕಾಯಿ ಗಿಡ ಇದೆ ನೋಡಿ. ಚಿಕ್ಕ ಚಿಕ್ಕ ತೊಂಡೆಕಾಯಿ ಈಗ ಆಗ್ತಾ ಇದೆ. ಆ್ಯಕ್ಚುಲಿ ಇದು 3 ಕಟ್ಟಿಂಗ್ ಆ್ಯಕ್ಚುಲಿ ನಾನು ತರಿಸಿದ್ದು. ಇದು ಒಂದು ಮಾತ್ರ ಚೆನ್ನಾಗಿ ಬಂತು. ಸೊ ಆ ಹೊರಗಿನ ಗಿಡಗಳನ್ನೆಲ್ಲ ನಾನು ನೀಟಾಗಿ ರಿಮೂವ್ ಮಾಡ್ಕೊಬೇಕು. ಬಿಕಾಸ್ ರಿಮೂವ್ ಮಾಡೋ ಟೈಮ್ನಲ್ಲಿ ಈ ರೂಟ್ಸಿಗೆ ಏನಾದ್ರು ಎಫೆಕ್ಟ್ ಆದರೆ ಈ ಗಿಡ ಕೂಡ ಒಣಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಹೆಸರು ಕಾಳು, ಎಷ್ಟು ಬ್ರೈಟಾಗಿದೆ. ಆ್ಯಂಡ್ ಇದು ಸಾಸಿವೆ. ಸೊ ಇದನ್ನು ಹಾರ್ವೆಸ್ಟ್ ಮಾಡ್ಕೊಬೇಕು. ರೆಡಿ ಆಗಿದೆ ಸಾಸಿವೆ ಆಲ್ರೆಡಿ. ಸಾಸಿವೆ ಯೂಶ್ವಲಿ ಹಾಕೋದು ಏನಕ್ಕೆ ಅಂದರೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ಆ ಹೂವು ತುಂಬ ಬ್ರೈಟಾಗಿರುತ್ತಲ್ಲ ಹಾಗಾಗಿ. ಆ್ಯಂಡ್ ಟೊಮೆಟೊ ಗಿಡ, ಇದು ಆಲ್ಮೋಸ್ಟ್ 3-4 ಗಿಡ ಒಂದೇ ಇದರಲ್ಲಿ ಹಾಕಿದ್ದೀನಿ. ಆ್ಯಂಡ್ ನೋಡಿ ಇವಾಗ ಆ್ಯಕ್ಚುಲಿ ಟೊಮೆಟೊ ಬಂದು 60 ರೂಪಾಯಿ ಏನೋ kg ಇದೆ, 50-60 ರೂಪಾಯಿ. ಈ ಟೈಮ್ನಲ್ಲಿ ಆಲ್ಮೋಸ್ಟ್ ಒಂದು 5-6 ಟೊಮೆಟೊ ಹಣ್ಣು ಸಿಕ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೀವಿಯಸ್ಸಾಗಿ ಹಾಕಿದಾಗ ಇಷ್ಟೊಂದು ದೊಡ್ಡ ಸೈಜಲ್ಲಿರಲಿಲ್ಲ. ಇನ್ನು ಕೆಲವು ಟೊಮೆಟೋಸ್ ಆಗ್ತಾ ಇದೆ. ಹಣ್ಣಾಗಿರೋ ಟೊಮೆಟೋಸ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ನನಗಂತೂ ತುಂಬ ಖುಷಿ ಆಯಿತು ಈ ಪರ್ಟಿಕ್ಯುಲರ್ ಹಾರ್ವೆಸ್ಟ್. ಚಿಕ್ಕ ಹಾರ್ವೆಸ್ಟು, ಬಟ್ ಟೊಮೆಟೊ ಹಾರ್ವೆಸ್ಟ್ ಮಾಡೋಂತೂ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಯಾವಾಗಲೂ ಟೊಮೆಟೊ ರೇಟ್ ಯಾವಾಗ ಕಡಿಮೆ ಆಗ್ತಿತ್ತು ಆ ಟೈಮ್ನಲ್ಲಿ ಆ್ಯಕ್ಚುಲಿ ನನಗೆ ಹಾರ್ವೆಸ್ಟ್ ಸಿಗ್ತಾಯಿತ್ತು. ಆಲ್ಮೋಸ್ಟ್ ಒಂದು 6 ಟೊಮೆಟೊ ಸಿಕ್ಕಿದೆ. ಸೊ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.